ಈಗ ಅದೇ ನಾರಾಯಣ ಗುರು ಆಗಲೇ ಹೇಳಿದ್ರಲ್ಲ, ಒಂದೇ ಜಾತಿ ಒಂದೇ ಕುಲ ಒಂದೇ ಧರ್ಮವನ್ನು ಪ್ರತಿಪಾದಿಸಿದವರು. ಈಗ RSSನವರು ಈಗ ಧರ್ಮಗಳ ನಡುವೆ ದ್ವೇಷ ಬಿತ್ತುತ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಜವಾಗ್ಲೂ ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ಸಹ RSSನವರು ಹಿಂದುತ್ವದ ರಾಜಕಾರಣ ಬಿಟ್ಟು ಇಡೀ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ದರೆ ಯಾವುದೇ ರೀತಿಯ ಸಂಘರ್ಷದ ಹಾದಿ ಹಿಡಿಯದೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೋಸ್ಕರ ನಾರಾಯಣ ಗುರುಗಳು ವರ್ಕಲದಲ್ಲಿ ಮಂದಿರ ಪ್ರವೇಶ, ದೇವಾಲಯ ಪ್ರವೇಶದ ಒಂದು ದೊಡ್ಡ ಶಾಂತಿಯುತವಾದ ಹಿಂಸಾತ್ಮಕವಾದ ಒಂದು ಆಂದೋಲನವನ್ನೇ ಮಾಡಿ ಎಲ್ರಿಗೂ ಸಹ ದೇವಸ್ಥಾನದಲ್ಲಿ ಪ್ರವೇಶ ಸಿಗಬೇಕು ಅಂತ ಮಾಡಿದಂಥದ್ದು ವಿಚಾರ ಎಲ್ರಿಗೂ ಸಹ ಪ್ರಪಂಚದಲ್ಲೇ ಗೊತ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ಅದಕ್ಕೋಸ್ಕರ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ RSS ಅವರು ನಾರಾಯಣ ಗುರುಗಳ ಥರ ಹೇಳಿ ಈ ಪ್ರಪಂಚದಲ್ಲಿ ಒಂದೇ ದೇವರು, ಒಂದೇ ಜಾತಿ, ಒಂದೇ ಮತ ಅಂತ ಹೇಳಿದ್ರೆ ಭಾಳ ಒಳ್ಳೆಯದಾಗುತ್ತೆ. ಎಲ್ಲರೂ ಸಹಬಾಳ್ವೆ, ಸೌಹಾರ್ದತೆಯಿಂದ ದ್ವೇಷ ಬಿಟ್ಟು ಬಾಳಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಅವರು ಧರ್ಮಗಳ ನಡುವೆ ದ್ವೇಷ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವರ ರಾಜಕೀಯ ಲಾಭ ಪಡಲಿಕ್ಕೋಸ್ಕರ ಧರ್ಮದ ನಡುವೆ ಜಗಳ ತಂದು ದ್ವೇಷದ ವಾತಾವರಣವನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿ ಯಾರು ಒಂದು 75 ವರ್ಷಗಳಲ್ಲಿ ದುರ್ಬಲ ವರ್ಗದವರು ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹ ಅವರ ಜೀವನವನ್ನು ಸುಧಾರಣೆ ಮಾಡ್ಕೊಂಡು ಮುಂದೆ ಬಂದರು. ಅದನ್ನು ಅವರು ಇಷ್ಟಪಡ್ತಾ ಇಲ್ಲ. ಅದರಲ್ಲೂ ಸಹ RSSನವರು ಶೂದ್ರ ಸಮುದಾಯದವರು ಮತ್ತು ಪಂಚಮರು ಶಿಕ್ಷಣದಿಂದ ವಂಚಿತರಾಗಿದ್ದವರು, ಅವಕಾಶ ವಂಚಿತರಾಗಿದ್ದವರು ಜೀವನದಲ್ಲಿ ಮೇಲೆ ಬರಬಾರ್ದು ಅನ್ನೋ ಮೂಲ ಉದ್ದೇಶದಿಂದ RSS ಅವರು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇದು ಈ ಶೂದ್ರರಿಗೆ, ಪಂಚಮರಿಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಇದಕ್ಕೆ ನಮ್ಮ ಶೂದ್ರರು, ಪಂಚಮರು, ದಲಿತರು ಇವರೇ ಬಲಿ ಆಗ್ತಿದ್ದಾರೆ ಅಂತನಾ? ಅವರ ಕಾಲಾಳುಗಳು, ಭಾರತೀಯ ಜನತಾ ಪಾರ್ಟಿ RSSಗೆ ಕಾಲಾಳುಗಳು ಇರ್ತಕ್ಕಂಥವರೇ ಶೂದ್ರರು ಮತ್ತು ಪಂಚಮರು. ಇದು ಯಾಕೆ ಅಂತ ಹೇಳಿದ್ರೆ, ನೀವು ಇಡೀ ಭಾರತ ದೇಶದ ಇತಿಹಾಸವನ್ನು ತೆಗೆದುಕೊಳ್ಳಿ, RSSನ ಇತಿಹಾಸ, ಯಾವುದೇ RSSನ ನಾಯಕರಾಗಲಿ BJPಯ ನಾಯಕರು ಕಾಲಾಳುಗಳಿಲ್ಲ. ಅವರೇನಿದ್ರು ದೊಡ್ಡ ದೊಡ್ಡ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಇವೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಕಾಲಾಳುಗಳು ಮಾತ್ರ ಕೊಲೆ ಆಗ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ. ಇದು ಆಗಬಾರ್ದಷ್ಟೇ. ಸರ್, ಈಗ ಮಂಗಳೂರಿನಲ್ಲಿ ಕೊಲೆ ಆದಾಗ ನೀವು ಸಹ ಹೋಗಿದ್ರೆ, ಅಲ್ಲಿಗೆ ಮುಖ್ಯಮಂತ್ರಿಗಳು ನಿಮ್ಮನ್ನು ಭೇಟಿ ಮಾಡಿದ್ರು, ಅಲ್ಲೊಂದು ಟಾಸ್ಕ್ ಫೋರ್ಸ್ ರೆಡಿ ಮಾಡಲಿಕ್ಕೆ. BL ಸಂತೋಷ್ ಅವರು ಇದು ಟ್ವೀಟ್ ಮಾಡಿದರು, ಹಿಂದೂ ಧರ್ಮದ ಮೇಲೆ ಬೇರೆ ಧರ್ಮ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಸೊ ಮಂಗಳೂರಿನಲ್ಲಿ ಈ ರೀತಿಯ ಕೋಮು ದ್ವೇಷ ರಾಜಕಾರಣ ತಡೆಗಟ್ಟಲಿಕ್ಕೆ ಆಗ್ತಿದೆಯಾ ಸರ್? ಸಂವಿಧಾನದ ವಿರೋಧಿ BL ಸಂತೋಷ್ ಸಂವಿಧಾನದ ವಿರೋಧಿ. ಅದಕ್ಕೋಸ್ಕರ ಈ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ. ಅವ್ರಿಗೆ ಸೌಹಾರ್ದತೆ ಮತ್ತು ಶಾಂತಿ ನೆಲೆಸಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಪಾಕಿಸ್ತಾನ ಮುಸ್ಲಿಂ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಅವರ ರಾಜಕೀಯ ಜೀವನ ಅಂತ್ಯ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಜೀವಂತವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ.